ನಮಸ್ಕಾರ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ನಾಳೆ ಮೋದಿ ಮಂಡ್ಯಗೆ ಬರ್ತಿದ್ದಾರೆ ದಶಪಥ ಉದ್ಘಾಟನೆ ಜೊತೆ 10 ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿವೆ ಮಂಡ್ಯ ಬಳಿಕ ಧಾರವಾಡ ಐಐಟಿ ಉದ್ಘಾಟನೆ ಮಾಡಲಿದ್ದಾರೆ ಮೋದಿ ಆದರೆ ಅರ್ಧಂಬರ್ಧ ಕೆಲಸ ಮಾಡಿರೋದನ್ನ ಉದ್ಘಾಟಿಸಬೇಕಾ ಅನ್ನೋದು ಹಲವರ ಪ್ರಶ್ನೆಯಾಗಿದೆ ಎರಡು ತಿಂಗಳಲ್ಲಿ 7ನೇ ಸಲ ರಾಜ್ಯಕ್ಕೆ ಪ್ರಧಾನಿ ನಾಳೆ ಮಂಡ್ಯ ಧಾರವಾಡದಲ್ಲಿ ಮೋದಿ ಹವಾ ಪ್ರಧಾನಿ ಮೋದಿ ನಾಳೆ ಮಂಡ್ಯ ಜಿಲ್ಲೆ ಸಮಾವೇಶಕ್ಕೆ ಬರ್ತಿದ್ದಾರೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ದಶಪಥ ರಸ್ತೆ ಉದ್ಘಾಟನೆ ಸೇರಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ ಬೆಳಿಗ್ಗೆ 11 ಗಂಟೆ 10 ನಿಮಿಷಕ್ಕೆ ದೆಹಲಿಯಿಂದ ಸೀದಾ ಮೈಸೂರಿಗೆ ಬರಲಿರುವ ಮೋದಿ ಮೈಸೂರು ಏರ್ಪೋರ್ಟ್ನಿಂದ ಹೆಲಿಕಾಪ್ಟರ್ನಲ್ಲಿ ಮಂಡ್ಯ ಪಿಇಎಸ್ ಕಾಲೇಜು ಮೈದಾನಕ್ಕೆ ಬರ್ತಾರೆ ಬೆಳಿಗ್ಗೆ 11:35ಕ್ಕೆ ಮಂಡ್ಯಗೆ ಬರಲಿರುವ ಮೋದಿ 11:40ಕ್ಕೆ ಪಿಇಎಸ್ ಕಾಲೇಜು ಬಳಿಯಿಂದ ಐಬಿ ವೃತ್ತದವರೆಗೂ 2 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಅಮರಾವತಿ ಹೋಟೆಲ್ ಬಳಿ ಬರಲಿರುವ ಪ್ರಧಾನಿ ಹೋಟೆಲ್ ಮುಂಭಾಗದಿಂದ ಗೆಜ್ಜಲಗೆರೆವರೆಗೆ ಹೆದ್ದಾರಿ ವೀಕ್ಷಣೆ ಮಾಡುತ್ತಾರೆ ಈ ವೇಳೆ 500ಕ್ಕೂ ಹೆಚ್ಚು ಕಲಾವಿದರಿಂದ ಕಲಾ ಪ್ರದರ್ಶನ ನಡೆಯಲಿದೆ ನಂತರ ಗೆಜ್ಜಲಗೆರೆ ಕಾಲೋನಿಯಲ್ಲಿ ಆಯೋಜಿಸಲಾಗಿರುವ ಬೃಹತ್ ಸಮಾವೇಶದಲ್ಲಿ ಮೋದಿ ಭಾಗವಹಿಸಲಿದ್ದಾರೆ ಸಮಾವೇಶದಲ್ಲಿ ಮೈಸೂರು ಬೆಂಗಳೂರು ದಶಪಥ ರಸ್ತೆ ಉದ್ಘಾಟಿಸುತ್ತಾರೆ ಜಯದೇವ ಹೊಸ ಆಸ್ಪತ್ರೆಗೆ ಶಂಕುಸ್ಥಾಪನೆ ಮಾಡುತ್ತಾರೆ 1500 ಕೋಟಿ ರೂಪಾಯಿ ವೆಚ್ಚದ ಜಲಜೀವನ್ ಮಿಷನ್ಗೆ ಶಂಕುಸ್ಥಾಪನೆ 4200 ಕೋಟಿ ರೂಪಾಯಿ ವೆಚ್ಚದ 92 ಕಿಲೋಮೀಟರ್ ಉದ್ದದ ಮೈಸೂರು ಕುಶಾಲನಗರ ಚತುಷ್ಪಥ ಹೆದ್ದಾರಿಗೆ ಅಡಿಗಲ್ಲು ಹಾಕ್ತಾರೆ ಒಟ್ಟು 16,000 ಕೋಟಿ ವೆಚ್ಚದ 12 ವಿವಿಧ ಯೋಜನೆಗಳು ಕಾರ್ಯಕ್ರಮಗಳು ನಡೆಯಲಿವೆ ಮೋದಿಜಿಯವರು 12ನೇ ತಾರೀಕು ಬೆಳಗ್ಗೆ 11:35 ಸಮೀಪ ಆಸುಪಾಸಲ್ಲಿ ಮೈಸೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೆ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರವಾಗಿ ಮಂಡ್ಯ ನಗರದಲ್ಲಿರುವಂತಹ ಪಿಇಎಸ್ ಕಾಲೇಜಿನ ಆವರಣದಲ್ಲಿ ಸಿದ್ಧವಾಗಿರುವಂತಹ ಹೆಲಿಪ್ಯಾಡ್ನಲ್ಲಿ ಅವರು ಇಳಿತಾರೆ ಸುಮಾರು 35ರಿಂದ 40 ಸಾವಿರ ಕಾರ್ಯಕರ್ತರು ಮೋದಿಜಿಯವರ ಅಭಿಮಾನಿಗಳು ಪಕ್ಷದ ಹಿತೈಷಿಗಳು ರಸ್ತೆಯ ಎರಡೂ ಭಾಗದಲ್ಲಿ ನಿಂತು ಮೋದಿಜಿಯವರನ್ನ ಸ್ವಾಗತವನ್ನು ಮಾಡ್ತಾರೆ ಒಂದು ರೀತಿ ವಿದ್ಯುಕ್ತವಾಗಿ ಹೈವೇ ಅಲ್ಲಿಗೆ ಲೋಕಾರ್ಪಣೆ ಆಗುತ್ತೆ ಸುಮಾರು ಒಂದು 2 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಜನರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇದು ನಮ್ಮ ಜಿಲ್ಲೆಗೆ ಪಕ್ಷದ ದೃಷ್ಟಿಯಿಂದ ಅಲ್ಲ ಇಡೀ ಜಿಲ್ಲೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಲ್ಲಿ 41 ವರ್ಷಗಳಾದ್ಮೇಲೆ ದೇಶದ ಪ್ರಧಾನಿಯೊಬ್ಬರು ನಮ್ಮ ಜಿಲ್ಲೆಗೆ ಬರ್ತಿರೋದು ನಿಜಕ್ಕೂ ಹೇಳ್ಬೇಕಂದ್ರೆ ನಮಗೆ ಒಂದು 10 ದಿವಸದ ಮೊದಲೇನೆ ಯುಗಾದಿ ಹಬ್ಬ ಬಂದಿದೆ ಅಂತ ನನ್ನ ಅನಿಸಿಕೆ ನಾಳೆ ಧಾರವಾಡದಲ್ಲೂ ಮೋದಿ ಹವಾ ನಾಳೆ ಮಂಡ್ಯ ಕಾರ್ಯಕ್ರಮದ ಬಳಿಕ ಪ್ರಧಾನಿ ಮೋದಿ ಧಾರವಾಡಕ್ಕೆ ಭೇಟಿ ಕೊಡ್ತಾರೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5:30ರವರೆಗೆ ಧಾರವಾಡದಲ್ಲಿ ಉದ್ಘಾಟನೆ ಜೊತೆ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಮಾಡುತ್ತಾರೆ ಮೋದಿ 2019ರಲ್ಲಿ 850 ಕೋಟಿ ರೂಪಾಯಿ ವೆಚ್ಚದ ಐಐಟಿಗೆ ಶಂಕುಸ್ಥಾಪನೆ ಮಾಡಿದ್ರು ನಾಳೆ ಅದೇ ಧಾರವಾಡ ಐಐಟಿ ಮೊದಲ ಘಟಕ ಉದ್ಘಾಟನೆ ಆಗ್ತಿದೆ 20 ಕೋಟಿ ರೂಪಾಯಿ ವೆಚ್ಚದ 1.5 ಕಿಲೋಮೀಟರ್ ಉದ್ದದ ಸಿದ್ಧಾರೂಢ ರೈಲು ನಿಲ್ದಾಣ ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಲೋಕಾರ್ಪಣೆ ಮಾಡುತ್ತಾರೆ ಹೊಸಪೇಟೆ ಹುಬ್ಬಳ್ಳಿ ತಿನೈಘಾಟ್ ವಿದ್ಯುದ್ದೀಕರಣ ಘಟಕ ಮೇಲ್ದರ್ಜೆಗೆ ಏರಿಸಿರುವ ಹೊಸಪೇಟೆ ನಿಲ್ದಾಣವನ್ನು ಉದ್ಘಾಟಿಸುತ್ತಾರೆ ಮೋದಿ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆಗೆ ಶಂಕುಸ್ಥಾಪನೆ 520 ಕೋಟಿ ರೂಪಾಯಿ ವೆಚ್ಚದ ಹುಬ್ಬಳ್ಳಿ ಜಯದೇವ ಆಸ್ಪತ್ರೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಮೋದಿ ಮೋದಿಗೆ 200 ವರ್ಷಗಳ ಇತಿಹಾಸ ಇರುವ ಕೈಕಸೂರಿಯಲ್ಲಿ ಮಾಡುವ ಕಲಘಟಗಿಯ ತೊಟ್ಟಿಲನ್ನ ಉಡುಗೊರೆಯಾಗಿ ನೀಡಲು ಸಿದ್ಧತೆಗಳಾಗಿವೆ ನಾವು ಈ ಸದ್ಯ ನಮ್ಮ ಕಲಘಟಗಿ ತೊಟ್ಲೇನಿದೆ ಅದನ್ನ ಒಂದು ಮಿನಿಚರ್ ತೊಟ್ಲು ಮಾಡಿಸಿ ಅವರಿಗೆ ಕೊಡೋಣ ಅನ್ನೊಂದು ಇದು ಅಂತ ಮಾಡ್ತಾ ಇದೀವಿ ಅದ್ರ ಜೊತೆ ನಮ್ಮ ಸಿದ್ಧಾರೂಢ ಅವರ ಒಂದು ಮೂರ್ತಿಯನ್ನು ಸಹಿತ ಕೊಡ್ತಾ ಇದ್ವಿ ಧಾರವಾಡ ಕಸೂತಿಯಿಂದ ಮಾಡಿರೋ ಶಾಲ್ ಅವರಿಗೆ ಸಮರ್ಪಣೆ ಮಾಡ್ತೀವಿ ಯಾಲಕ್ಕಿ ಹಾರ ಮತ್ತು ಯಾಲಕ್ಕಿ ಪೇಟನ್ನು ಅವರಿಗೆ ಕೊಡ್ತಾ ಇದ್ದೀವಿ ಇದಿಷ್ಟು ನಾವು ಈಗ ಜಿಲ್ಲಾಡಳಿತದಿಂದ ನಾವು ಪ್ಲಾನ್ ಮೋದಿ ಆಗಮಿಸುತ್ತಿರುವುದರಿಂದ ಮಂಡ್ಯ ಮತ್ತು ಧಾರವಾಡದಲ್ಲಿ ಬಿಗಿ ಭದ್ರತೆ ಹಾಕಲಾಗಿದೆ ರಸ್ತೆ ಮಾರ್ಗವನ್ನು ಬದಲಿಸಲಾಗಿದೆ ನಾಳೆ ಭಾನುವಾರ ಬೇರೆ ಆಗಿರೋದ್ರಿಂದ ಆದಷ್ಟು ಮಂಡ್ಯ ಮೈಸೂರು ಕಡೆ ಹೋಗೋರು ಮಾರ್ಗ ಬದಲಿಸಿದ್ರೆ ಉತ್ತಮ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕಾಂಗ್ರೆಸ್ನ ಕಟ್ಟಾಳು ಜನಪ್ರಿಯ ನಾಯಕ ಪ್ರಭಾವಿ ಮುಖಂಡ ಆರ್ ಧ್ರುವನಾರಾಯಣ ಇನ್ನಿಲ್ಲ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಪ್ರಜಾಯಾತ್ರೆಯಲ್ಲಿ ಸಕ್ರಿಯರಾಗಿದ್ದ ಧ್ರುವನಾರಾಯಣ್ ಪಕ್ಷ ಸಂಘಟನೆ ಜೊತೆಗೆ ಎಲ್ಲರನ್ನೂ ಅಗಲಿದ್ದಾರೆ ಮಾಜಿ ಸಂಸದರ ಅಗಲಿಕೆಗೆ ಪಕ್ಷಾತೀತರಾಗಿ ನಾಯಕರು ಕಂಬನಿಯನ್ನ ಮಿಡಿದಿದ್ದು ನಾಳೆ ಹುಟ್ಟೂರು ಚಾಮರಾಜನಗರ ಹೆಗ್ಗವಾಡಿಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ
ಮರಹಳ್ಳಿ ಶಾಸಕ, ಚಾಮರಾಜನಗರ ಸಂಸದರಾಗಿದ್ದ ಆರ್ ಧ್ರುವನಾರಾಯಣ್ ಮೈಸೂರಿನ ತಮ್ಮ ನಿವಾಸದಲ್ಲಿ ಮೃತರಾಗಿದ್ದಾರೆ. ಪ್ರಜಾಯಾತ್ರೆಯಲ್ಲಿ ಸಕ್ರಿಯರಾಗಿದ್ದ ಧ್ರುವನಾರಾಯಣ್ ರಾತ್ರಿ ಮಲಗಿ ಬೆಳಗ್ಗೆ ಏಳಲೇ ಇಲ್ಲ. ಮಲಗಿದ್ದ ಕೊಠಡಿಯಲ್ಲೇ ಹೃದಯಾಘಾತದಿಂದ ಸತ್ತಿದ್ದು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಅವರು ಫಸ್ಟ್ ಫ್ಲೋರಲ್ಲಿ ಮಂಚದ ಮೇಲಿಂದ ಕೆಳಗಡೆ ಬಿದ್ದಿದ್ರು ಮತ್ತು ಹಿ ವಾಸ್ ಇನ್ ಎ ಪೂಲ್ ಆಫ್ ಬ್ಲಡ್. ಕಾರ್ಡಿಯಾಕ್ ಆಕ್ಟಿವಿಟಿ ಇರಲಿಲ್ಲ, ರೆಸ್ಪಿರೇಟರಿ ಬ್ರೀದಿಂಗ್ ಎಫರ್ಟ್ಸ್ ಏನಿರಲಿಲ್ಲ. ಹಿ ವಾಸ್ ಅನ್ರೆಸ್ಪಾನ್ಸಿವ್ ಆ್ಯಂಡ್ ಅನ್ಕಾನ್ಷಿಯಸ್ ಇದ್ದರು. ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಮಾಡಬೇಕಾದ್ನೆಲ್ಲ ಮಾಡಿ 1.5 ಗಂಟೆಗಳ ಕಾಲ ಸತತವಾಗಿ ಟ್ರೈ ಮಾಡಿದ್ರು. 25 ಸೈಕಲ್ಗಳು ಮಾಡಿದ್ರು. ವಿ ಕುಡ್ ನಾಟ್ ಅಚೀವ್ ಸ್ಪಾಂಟೇನಿಯಸ್ ಸರ್ಕ್ಯುಲೇಷನ್ ಫಾರ್ ಧ್ರುವನಾರಾಯಣ್ ಸರ್. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡ್ತಿದ್ದ ಧ್ರುವನಾರಾಯಣ್ ಈ ಬಾರಿ ನಂಜನಗೂಡಿನಿಂದ ಸ್ಪರ್ಧಿಸುವ ಇಚ್ಛೆ ಇಟ್ಟುಕೊಂಡಿದ್ರು. ಇದು ಕಾಂಗ್ರೆಸ್ಗೆ ಭಾರಿ ಆಘಾತ ಉಂಟು ಮಾಡಿದೆ. ರಾಮನಗರದ ಪ್ರಜಾಯಾತ್ರೆಯನ್ನೇ ರದ್ದುಗೊಳಿಸಿರುವ ನಾಯಕರು ಧ್ರುವನಾರಾಯಣ್ ಅಂತಿಮ ದರ್ಶನ ಮಾಡಿದ್ದಾರೆ. ಈ ಒಂದು ಲಾಸ್ ಇದೆಯಲ್ಲ, ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಆ ಲಾಸನ್ನು ನಮ್ಮ ಪಕ್ಷ ಸಂಘಟನೆ ಮಾಡಿ ಜನರಿಗೆ ಜೀವನ ಉಳಿಸೋಂಥ ಒಂದು ಜವಾಬ್ದಾರಿ ತಗೊಂಡಿದ್ರಲ್ಲ, ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ರಾತ್ರಿವರೆಗೂ ಏನೂ ಇಲ್ಲ. ರಾತ್ರಿ ಇವ್ರ ಜೊತೆ ಯಾರ ಜೊತೆ ನಮ್ಮ ನಂಜನಗೂಡಿನವ್ರ ಜೊತೆ ರಾತ್ರಿ ಎಲ್ಲ ಅಲ್ಲೇ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದಂತೆ. ಅಲ್ಲಿಂದ ಬಂದವನೇ ಲೇಟ್ ನೈಟ್ ಬಂದಿರಬೇಕು. ಬಂದು ಹಿಂಗಾಗ್ಬಿಟ್ಟದೆ, ಈಗ ಬೆಳಿಗ್ಗೆನೆ ಅಟ್ಯಾಕ್ ಆಗ್ಬಿಟ್ಟದೆ. ವಿಧಿ ಇದೆಯಲ್ಲ, ವಿಧಿ ಆಟದ ಮುಂದೆ ಯಾರ್ದು ಏನೂ ನಡೆಯಲ್ಲ. ಎಲ್ಲರಿಗೂ ನಮಗೆ ದಿಗ್ಭ್ರಮೆ ಆಗಿದೆ, ತೀವ್ರ ಆಘಾತ ಆಗಿದೆ. ಯಾರೂ ಕೂಡ ಊಹೆನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇವತ್ತಿಗೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ಲರಿಗೂ ಬಹಳ ನೋವಾಗಿದೆ, ದುಃಖ ಆಗಿದೆ. ವಿಶೇಷವಾಗಿ ನನಗೆ ನನ್ನ ಜೊತೆಯಲ್ಲಿ ಬಹಳ ವರ್ಷಗಳು ಇದ್ದಂಥವರು, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಆರ್ ಧ್ರುವನಾರಾಯಣ್ ಪಕ್ಷಾತೀತ ನಾಯಕರಿಗೂ ಇಷ್ಟವಾಗಿದ್ರು. ಸರಳತೆ, ಸನ್ನಡತೆಯ ರಾಜಕಾರಣದಿಂದ ಎಲ್ಲರಿಗೂ ಅಚ್ಚುಮೆಚ್ಚಿನ ನಾಯಕರಾಗಿದ್ರು. ಅವರ ಹೃದಯಾಘಾತದಿಂದ ಸಾವು ಇವತ್ತು ನಿಜವಾಗ್ಲೂ ಕೂಡ ಆಘಾತ ತಂದಿದೆ. ನಾನು ನಂಬಕ್ಕಾಗಲಿಲ್ಲ. ಕಮಿಟೆಡ್ ಇರುವಂಥ ರಾಜಕಾರಣಿಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ತುಂಬಲಾರದ ಹಾನಿಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ದುಃಖ ಬರೆಸುವಂಥ ಶಕ್ತಿ ಸಿಗಲಿ. ನನ್ನ ವೈಯಕ್ತಿಕವಾಗಿ ಹಾನಿಯಾಗಿದೆ, ಬಹಳ ದುಃಖ ಆಗಿದೆ. ಒಳ್ಳೆಯ ವ್ಯಕ್ತಿ, ಸಜ್ಜನ ವ್ಯಕ್ತಿ. ಹೀಗಾಗಿ ಅವರು ಈ ರೀತಿ ಅಕಾಲಿಕವಾಗಿ ನಿಧನರಾಗಿದ್ದಕ್ಕೆ ನನಗೂ ವೈಯಕ್ತಿಕವಾಗಿ ದುಃಖ ಆಗಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ನಾನು ಕೋರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರ ಅಗಲಿಕೆ ದುಃಖವನ್ನು ಭರಿಸುವಂಥ ಶಕ್ತಿ ದೇವರು ಅವ್ರ ಕುಟುಂಬದ ವರ್ಗದವರಿಗೆ ದಯಪಾಲಿಸ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನನ್ನ ಆತ್ಮೀಯ ಸ್ನೇಹಿತರು ಸಹ ಆಗಿದ್ದರು. ಹೃದಯಾಘಾತದಿಂದ ಅವ್ರು ತೀರ್ಕೊಂಡ್ರು ಅಂತದ್ದು ನಮ್ಮೆಲ್ಲರಿಗೂ ಆಘಾತ ತಂದಿದೆ. ಅವರ ಆತ್ಮಕ್ಕೆ ಆ ಶಾಂತಿ ಕೊಡ್ತೇನೆ. ಅವರ ಕುಟುಂಬ ವರ್ಗದವ್ರಿಗೆ ಈ ನೋವನ್ನು ತಡೆಯುವಂಥ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ನನಗೆ ಆತ್ಮೀಯರಾಗಿದ್ದರು. ಅವರ ಸಾವು ನನಗೆ ಭಾಳ ದುಃಖವನ್ನು ಉಂಟು ಮಾಡಿದೆ. ಪಕ್ಷ ಯಾವುದೇ ಆದರೂ ವ್ಯಕ್ತಿತ್ವಕ್ಕೆ ಮತ್ಸರ ಇಲ್ಲ. ಧ್ರುವನಾರಾಯಣ್ ಒಬ್ಬ ಸಜ್ಜನ ರಾಜಕಾರಣಿ. ಆರ್ ಧ್ರುವನಾರಾಯಣ್ ಇಡೀ ಕರ್ನಾಟಕ ರಾಜ್ಯ ರಾಜಕಾರಣದ ಅಪರೂಪದ ಚುನಾವಣಾ ರಿಸಲ್ಟ್ ಪಡೆದ ನಾಯಕ. 2004ರಲ್ಲಿ ಸಂತೆಮರಹಳ್ಳಿ ಕ್ಷೇತ್ರದಿಂದ ಕೇವಲ 1 ಮತದಿಂದ ಗೆದ್ದು ವಿಧಾನಸಭೆ ಪ್ರವೇಶಿಸಿದ್ರು. ಇಂಥ ನಾಯಕನ ಅಗಲಿಕೆಗೆ ಟ್ವೀಟ್ ಮಾಡಿರುವ ಕುಮಾರಸ್ವಾಮಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ದಿವಂಗತ ಆರ್ ಧ್ರುವನಾರಾಯಣ್ಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಧ್ರುವನಾರಾಯಣ್ರ ಪಾರ್ಥಿವ ಶರೀರವನ್ನು ಮೈಸೂರಿನ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕೈ ನಾಯಕರು ಅಂತಿಮ ದರ್ಶನ ಪಡೆದರು. ಧ್ರುವನಾರಾಯಣ್ ಕುಟುಂಬಸ್ಥರಿಗೆ ಸಿದ್ದರಾಮಯ್ಯ ಸಾಂತ್ವನ ಹೇಳಿದರು. ಧ್ರುವನಾರಾಯಣ್ ಹುಟ್ಟೂರು ಚಾಮರಾಜನಗರದ ತಾಲೂಕಿನ ಹೆಗ್ಗವಾಡಿ ಗ್ರಾಮದಲ್ಲಿ ನೀರವ ಮೌನ. ತಮ್ಮೂರ ಮಗನನ್ನ ಕಳೆದುಕೊಂಡು ದುಃಖ ತಪ್ತರಾಗಿದ್ದಾರೆ ಗ್ರಾಮಸ್ಥರು. ಇದೇ ಹೆಗ್ಗವಾಡಿಯಲ್ಲಿ ನಾಳೆ ಧ್ರುವನಾರಾಯಣ್ ಅಂತ್ಯಕ್ರಿಯೆ ನಡೆಯಲಿದೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ರಾಜ್ಯದಲ್ಲಿ ಇವತ್ತಿನಿಂದಲೇ ಎಲೆಕ್ಷನ್ ಕಾವು ಶುರುವಾಗಿದೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಇವತ್ತಿನಿಂದಲೇ ಅಲರ್ಟ್ ಆಗಿರಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಅಷ್ಟೇ ಅಲ್ಲ, ರಾಜ್ಯದ ಮತದಾರರ ಸಂಖ್ಯೆ, ಎಲೆಕ್ಷನ್ ತಯಾರಿ, ಗಿಫ್ಟ್ ರಾಜಕೀಯ, ಇವಿಎಂ ಹ್ಯಾಕ್ ಆರೋಪಕ್ಕೂ ಉತ್ತರವನ್ನ ಕೊಟ್ಟರು. ಮೂರು ದಿನಗಳಿಂದ ಸದ್ದಿಲ್ಲದೆ ಕರ್ನಾಟಕದಲ್ಲಿ ಚುನಾವಣೆ ಸಿದ್ಧತೆಗಳಾಗ್ತಿವೆ. 2023ರ ಚುನಾವಣೆಯನ್ನ ಯಶಸ್ವಿಗೊಳಿಸಲು ಖುದ್ದು ಕೇಂದ್ರ ಚುನಾವಣಾ ಆಯೋಗವೇ ಅಖಾಡಕ್ಕೆ ಇಳಿದಿತ್ತು. 3 ದಿನಗಳಿಂದ ರಾಜಕೀಯ ಪಕ್ಷಗಳ ಮುಖಂಡರು ಜಿಲ್ಲಾಧಿಕಾರಿಗಳ ಜೊತೆ ಗೌಪ್ಯ ಸಭೆ ನಡೆಸಿ ಮಾಹಿತಿ ಕಲೆ ಹಾಕಿದ್ರು. ಇವತ್ತು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು ಮಾಧ್ಯಮಗಳ ಜೊತೆ ಎಲೆಕ್ಷನ್ ತಯಾರಿ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು. These 3 days, the commission met with all the political parties, the representatives, national political parties. Friends, as you know, population of the state of Karnataka is, as per the 2011 census, is 6.1 crores. As you know, there are 224 assembly constituencies. ಕರ್ನಾಟಕ ಜನಸಂಖ್ಯೆ 6.10 ಕೋಟಿ, ಒಟ್ಟು ಮತದಾರರು 5.21 ಕೋಟಿ, ಪುರುಷ ಮತದಾರರು 2.62 ಕೋಟಿ, ಮಹಿಳಾ ಮತದಾರರು 2.59 ಕೋಟಿ. ಹೀಗಾಗಿ ರಾಜ್ಯದಲ್ಲಿ ಒಟ್ಟು 58,282 ಮತಗಟ್ಟೆ ಸ್ಥಾಪನೆಗೆ ನಿರ್ಧಾರ ಆಗಿದೆ. ನಗರ ಪ್ರದೇಶದಲ್ಲಿ 24,063 ಮತಗಟ್ಟೆಗಳು, ಗ್ರಾಮೀಣ ಪ್ರದೇಶದಲ್ಲಿ 34,219 ಮತಗಟ್ಟೆಗಳನ್ನು ಸ್ಥಾಪಿಸಲು ಆಯೋಗ ತೀರ್ಮಾನಿಸಿದೆ. ಇನ್ನು ಮತದಾರರಿಗೂ ಚುನಾವಣಾ ಆಯೋಗ ಸಂದೇಶ ನೀಡಿದೆ. 80 ವರ್ಷ ಮೇಲ್ಪಟ್ಟವರಿಗೆ ಮನೆಯಿಂದಲೇ ಮತದಾನ ವ್ಯವಸ್ಥೆ ಮಾಡಲಾಗಿದೆ. ವಿಕಲಚೇತನರು ಬಯಸಿದ್ರೆ ಮನೆಯಿಂದ ಮತದಾನಕ್ಕೆ ವ್ಯವಸ್ಥೆ ಮಾಡ್ತಾರೆ. ಮತಗಟ್ಟೆವರೆಗೆ ವೀಲ್ ಚೇರ್ ಮತ್ತು ಸಾರಿಗೆ ವ್ಯವಸ್ಥೆ ಇರಲಿದೆ. ಆಮಿಷದ ಬಗ್ಗೆ ದೂರು ನೀಡಬೇಕಾ, ಸಿ ವಿಜಿಲ್ ಆಪ್ ಬಳಸಿ ಅಂತ ಹೇಳಿರೋ ಆಯೋಗ ದೂರು ಕೊಟ್ಟ 100 ನಿಮಿಷದಲ್ಲಿ ಆಯೋಗದಿಂದ ಕ್ರಮ ಅನ್ನೋ ಭರವಸೆ ನೀಡಿದೆ. ಈ ಸಲ ನಡೆಯೋ ಎಲೆಕ್ಷನ್ನಲ್ಲಿ ಎಲ್ಲಾ ಪಕ್ಷದ ಅಭ್ಯರ್ಥಿಗಳಿಗೂ ಚುನಾವಣಾ ಆಯೋಗ ಸಂದೇಶ ಕೊಟ್ಟಿದೆ. ಆನ್ಲೈನ್ನಲ್ಲೂ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಬಹುದು. ಆನ್ಲೈನ್ನಲ್ಲೇ ಪ್ರಚಾರಗಳಿಗೂ ಅನುಮತಿ ಪಡೆಯಬಹುದು. ಕ್ರಿಮಿನಲ್ ಹಿನ್ನೆಲೆ ಅಭ್ಯರ್ಥಿಗಳು ಎಲ್ಲ ಮಾಹಿತಿ ಕೊಡಬೇಕು. ಕ್ರಿಮಿನಲ್ ಕೇಸ್ಗಳ ಬಗ್ಗೆ 3 ಸಲ ಜಾಹೀರಾತು ಕೊಡಬೇಕು ಅಂತ ಹೇಳಿದೆ. ಇನ್ನು ಚುನಾವಣಾ ಅಧಿಕಾರಿಗಳಿಗೂ ರಾಜೀವ್ ಕುಮಾರ್ ಕೆಲವು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಬ್ಯಾಂಕ್ ಮತ್ತು ಎಟಿಎಂಗೆ ಹಣ ಸಾಗಿಸಲು ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಅವಕಾಶ ನೀಡಬೇಕು ಅಷ್ಟೇ. ದೊಡ್ಡ ಪ್ರಮಾಣದ ಹಣ ಡ್ರಾಗೆ ದಾಖಲೆ ಮೇಲೆ ಕಣ್ಣಿಡಿ. ಡಿಜಿಟಲ್ ಹಣ ವರ್ಗಾವಣೆ ಮೇಲೂ ತೀವ್ರ ನಿಗಾ ಇಡಿ. ಮತದಾರರಿಗೆ ಆಮಿಷ ಕೇಸ್ಗೆ ಈಗಿನಿಂದಲೇ ಕಡಿವಾಣ ಹಾಕಿ. ಚುನಾವಣೆ ಘೋಷಣೆ ಆಗುವವರೆಗೂ ಕಾಯುವಂತಿಲ್ಲ ಅಂತ ಸೂಚಿಸಿದೆ. ಇದಿಷ್ಟು ಕೇಂದ್ರ ಚುನಾವಣಾ ಆಯೋಗ ಕರ್ನಾಟಕ ಚುನಾವಣೆಗೆ ಮಾಡಿಕೊಂಡಿರೋ ಮೊದಲ ಹಂತದ ಸಿದ್ಧತೆ. ಇನ್ನು ಈ ಸಲ ಗುಜರಾತ್ ಚುನಾವಣೆಯಲ್ಲಿ ಬಳಸಿದ ಇವಿಎಂಗಳೇ ಕರ್ನಾಟಕಕ್ಕೂ ಬರ್ತಿದೆ. ಇದಕ್ಕೆ ಕಾಂಗ್ರೆಸ್ ಸೇರಿದಂತೆ ಹಲವು ಪಕ್ಷದವರು ಇವಿಎಂಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದು, ಬೇರೆ ಇವಿಎಂ ಬಳಸಲು ಮನವಿ ಮಾಡಿದ್ವು. ಈ ಪ್ರಶ್ನೆಗೆ ಕೇಂದ್ರ ಚುನಾವಣಾ ಆಯುಕ್ತರು ಗರಂ ಆದ್ರು. If a car comes from Maharashtra to Bangalore, does it behave differently? Airplane coming, it's a machine. It has proved itself. It has gone through the... And by the way, in last 5 elections, there is not even one allegation on one of the EVMs. You must have seen this. This is a settled issue. There's no point raising it all over again, and nobody that way asked us also. So we bring it from Gujarat, or we bring it from Himachal, or we bring it from wherever. It's a very established system of randomization. ಇದಿಷ್ಟು ಇವತ್ತು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಕೊಟ್ಟ ಮಾಹಿತಿ. ಎಲ್ಲ ಅಂದುಕೊಂಡಂತೆ ಆದ್ರೆ ಇದೇ ತಿಂಗಳ ಕೊನೆಯಲ್ಲಿ ಎಲೆಕ್ಷನ್ ಘೋಷಣೆ ಆಗಲಿದೆ. ಏಪ್ರಿಲ್ನಲ್ಲಿ ಕೊನೆ ವಾರ ಅಥವಾ ಮೇ ಮೊದಲ ವಾರದಲ್ಲಿ ಚುನಾವಣೆ, ಮತ ಎಣಿಕೆ ನಡೆಯಲಿದ್ದು, ಮೇ 24ರ ಒಳಗೆ ಹೊಸ ಸರ್ಕಾರ ರಚನೆ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ.